ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಡ್ಡಕ್ಕಿ ನೋಡ್ರಿ. ತಾವೇ ತೋಡಿದ ಬಾವಿಗೆ ತಾವೇ ಬೀಳುದಂದ್ರ ಹೆಂಗ, ಸ್ವಂತ ಕಾಲ್ ಮೇಲೆ ಕಲ್ಲು ಹಾಕೊಳ್ಳೋದು ಹೆಂಗ ಅನ್ಲಿಕ್ಕ ಉದಾಹರಣೆಯಾಗಿ ಇಬ್ಬರು ನಾಯಕರ ಮಾತುಗಳನ್ನ ಇವತ್ತು ಕೇಳಿಸ್ತೀನಿ. ಆದ್ರ ಅದಕ್ಕಿಂತ ಮೊದಲ ನನಗೆ ವಿಚಿತ್ರ ಮತ್ತು ಆಶ್ಚರ್ಯ ಅನ್ಸಿದ್ದು, ಇಷ್ಟು ದಿನ ಪ್ರಿಯಾಂಕ ಖರ್ಗೆ ಅವರಷ್ಟೇ ಬಿಜೆಪಿ RSS ಜಪ ಮಾಡ್ತಾರಂತ ತಿಳ್ಕೊಂಡಿದ್ದೆ. ಆದ್ರ ಅದಕ್ಕ ಹರಿಪ್ರಸಾದ್ ಅವರು ಹೊರತಾಗಿಲ್ಲ. RSS ಸಿದ್ಧಾಂತವನ್ನ ಬೆಂಬಲಿಸುವಂತ ಯಾರೇ ಇರ್ಲಿ, ಶಾಸಕರು ಮುಖಂಡರು, ಅವರಿಗೆ ಕಾಂಗ್ರೆಸ್ ಪಕ್ಷದಾಗ ಸ್ಥಾನ ಇಲ್ಲಂತ ಹಿಂಗಂತ ಸೀದಾ ಹೇಳಲಿಕ್ಕತ್ತಾರ KPCC ಅಧ್ಯಕ್ಷರಾದಂಥ BK ಹರಿಪ್ರಸಾದ್ ಅವರು. ಅಷ್ಟೇ ಅಲ್ಲ, ಈ ತರ ಯಾರು RSS ಜೊತೆಗೆ ಗುರುತಿಸ್ಕೊಳ್ಳೋರು, ಅವ್ರ ಜೊತೆ ಕ್ಲೋಸ್ ಆಗಿರೋರಾಗಿರ್ಬಹುದು, ಶಾಸಕರು, ಸಂಸದರು, ನಾಯಕರು ಯಾರೇ ಇರ್ಲಿ, ಅವ್ರಿಗೆ ಪಕ್ಷದಾಗ ಯಾವುದೇ ಹುದ್ದೆನೂ ಕೊಡೋದಿಲ್ಲ ಅಂತ ನಿರೀಕ್ಷೆನೂ ಇಟ್ಕೋಬೇಡ್ರಿ ಅಂತ ಹೇಳ್ತಾರಂದ್ರ ಏನ್ ಅರ್ಥ ಇದ್ರದು ಅಂತ ತಿಳ್ಕೊರಿ ನೀವು. ಅಲ್ಲ, ತಮಗ ಬ್ಯಾಡ ಅಂದ್ರೆ ಬಿಡ್ರಿ, ಆದ್ರೆ ಉಳಿದವ್ರಿಗೂ ಈ ತರ ಕಂಡೀಷನ್ ಹಾಕ್ತಾರಂದ್ರ ಆದ್ರೂ ಅವ್ರ ಧೈರ್ಯ ಮೆಚ್ಚಲೇಬೇಕು. ಯಾಕಂದ್ರ ಖುದ್ದು CM DK ಶಿವಕುಮಾರ್ ಅವರೇ RSS ಗೀತೆಯನ್ನ ಹಾಡ್ತಾರ. ಈಗ ಅರ್ಥ ಆಯ್ತು, ಎಲ್ಲೋ ಅವ್ರನ್ನೇ ಇಂಡೈರೆಕ್ಟ್ ಆಗಿ ಟಾರ್ಗೆಟ್ ಮಾಡ್ಲಿಕ್ಕತ್ತಾರ ಹೆಂಗ್ ಅಂತೀನಿ. ಇನ್ನು ಮತ್ತೊಬ್ರು ಅಂತೂ ಇಂತೂ ಬಿಜೆಪಿ ಮತ್ತು RSS ಅನ್ನ ಬಿಟ್ಟು ಸ್ವಲ್ಪ ಬೇರೆ ವಿಷಯದ ಬಗ್ಗೆನೂ ಗಮನ ಹರಿಸ್ಲಿಕ್ಕತ್ತಾರ. ಅವರೇ ನಮ್ಮ ಗೃಹ ಮಂತ್ರಿ ಪ್ರಿಯಾಂಕ ಖರ್ಗೆ ಅವರು ಒಂದು ಪೋಸ್ಟ್ ಹಾಕಿದ್ರು, ಓದ್ತೀನಿ ಕೇಳ್ರಿ. ಸಂಚಾರ ನಿಯಮಗಳು ಕೇವಲ ರಸ್ತೆಯ ಮೇಲೆ ಇರುವ ಗೆರೆಗಳು ಮಾತ್ರವಲ್ಲ, ಅವು ಪ್ರತಿಯೊಬ್ಬರೂ ನಿಮ್ಮೊಂದಿಗೆ ಹಂಚಿಕೊಳ್ಳುವ ಜೀವನಾಡಿ. ಒಂದು ಕ್ಷಣದ ನಿರ್ಲಕ್ಷ್ಯವೂ ವರ್ಷಗಳ ಕನಸುಗಳನ್ನು ನುಚ್ಚು ನೂರಾಗಿಸಬಹುದು. ನಿಮ್ಮದಷ್ಟೇ ಅಲ್ಲ, ಬೇರೆಯವರದ್ದೂ ಕೂಡ. ಹಳೆಯ ಪ್ರಮಾದಗಳನ್ನು ಸರಿಪಡಿಸಿಕೊಳ್ಳಲು ಇದು ನಿಮಗೆ ಮತ್ತೊಂದು ಅವಕಾಶ. ಬಾಕಿ ಇರುವ ಎಲ್ಲಾ ಚಲನ್ಗಳನ್ನು 50% ರಿಯಾಯಿತಿಯಲ್ಲಿ ಪಾವತಿಸಿ 100% ಜವಾಬ್ದಾರಿಯುತ ಚಾಲನೆಗೆ ಬದ್ಧರಾಗಿ. ವಿಶೇಷ ಅವಕಾಶ 21 ಜೂನ್ರಿಂದ 10 ಜುಲೈ 2026ರವರೆಗೆ. KSP ಆಪ್ ಅಥವಾ ಕರ್ನಾಟಕ ಒನ್ ಮೂಲಕ ದಂಡ ಪಾವತಿ ಮಾಡಬಹುದು. ಭಾರಿ ಅದ ಬಿಡ್ರಿ, ಸ್ಕ್ರಿಪ್ಟ್ ಮಸ್ತ್ ಐತಿ, ಚಲೋ, ಒಂಥರ ಭಾರಿ ಚಂದ ಇತ್ತು, ಸಾಹಿತ್ಯ ಆಗಿರ್ಬೋದು ಎಲ್ಲ. ಆದ್ರ ಖುದ್ದು ಈಗ ಈ ಪೋಸ್ಟ್ ಹಾಕದ ಮ್ಯಾಲ ಸಚಿವರಾದಂಥ ಪ್ರಿಯಾಂಕ ಖರ್ಗೆ ಅವರ ಅಧಿಕೃತ ವಾಹನದ ಮ್ಯಾಲೂ ಅತಿ ವೇಗದ ಚಾಲನೆ, ಅತಿಯಾಗಿ ಸ್ಪೀಡಾಗಿ ಓಡಿಸಿದಕ್ಕಾಗಿರ್ಬಹುದು, ಹೆಲ್ಮೆಟ್ ಹಾಕೊಳ್ಳಾರ್ದೆ ಅಡ್ಡಾಡಕ್ಕಾಗಿರ್ಬಹುದು, ಒಟ್ಟನ್ಯಾಗ ಒಂದು 505, 6 ಅವ್ರದೂ ಹಿಂಗ ದಂಡ ಬಾಕಿ ಉಳ್ದಾವಂತ. ಹಂಗಾದ್ರೆ ಈ ಸದಾವಕಾಶವನ್ನ ನೀವೇ ಯಾಕೆ ಬಳಸ್ಕೋಬಾರ್ದು? ನೀವೇ ಯಾಕೆ 50% ರಿಯಾಯಿತಿದಾಗ ನಿಮ್ಮ ಎಲ್ಲಾ ಬಾಕಿ ಉಳಿದಿರುವಂತಹ ದಂಡಗಳನ್ನ, ಚಲನ್ಗಳನ್ನ ಕಟ್ಟಿ ಮುಗಿಸ್ಬಿಡಬಾರದು ಅಂತ ಕೇಳಲಿಕ್ಕತ್ತಾರ. ಇದ್ರ ತಪ್ಪ ಏನದ ಹೇಳ್ರಿ? ಕರೆಕ್ಟ್ ಅದಿಲ್ ಹೇಳ್ರಿ? ಹೋಗ್ಲಿ ಬಿಡ್ರಿ, ತಾವೇ ಸ್ವಂತ ಕಾಲ್ ಮೇಲೆ ಕಲ್ ಹಾಕೊಂಡ್ರ ಏನ್ ಆಶ್ಚರ್ಯ ಏನಿಲ್ಲ. ಆದ್ರ ಬಿಜೆಪಿ RSS ಬಿಟ್ಟ ಮತ್ತೊಂದು ವಿಚಾರನೂ ಮಾತಾಡಿದ್ರು. ಅದು ಗಾಬ್ರಿ ಆಯ್ತು ನನಗ. ED IT ದಾಳಿ ನನ್ನ ಮೇಲೆ ಆದ್ರೂ ಆಗಬಹುದು ಅಂತ ಅಲ್ಲಿಗತ್ತಾರ. ಅಷ್ಟೇ ಅಲ್ಲ, ಇದೆಲ್ಲ ಕೇಂದ್ರ ಸರ್ಕಾರದ ಕೈಗೊಂಬೆ ಅಂತ ಹೇಳಕ್ ಮುಂದಾಗ್ಯಾರ. ಅಲ್ಲ, ಇದು ಏನು ಕ್ಲೂನಾ ಅಥವಾ ED ಅವ್ರ ಇನ್ವಿಟೇಷನ್ ಅರ್ಥ ಆಗ್ಲಿಲ್ಲ. ಈಗ ದಯವಿಟ್ಟು ನನ್ನನ್ನು ನಂಬಕ್ ಹೋಗ್ಬೇಡಿ. ಸ್ಟ್ಯಾಟಿಸ್ಟಿಕ್ಸ್ ತೆಗೀರಿ, ಎಷ್ಟು ED ರೇಡ್ಗಳಲ್ಲಿ ಕನ್ವಿಕ್ಷನ್ ಆಗಿದೆ ಇಡೀ ಇಂಡಿಯಾನಲ್ಲಿ. ಕಳೆದ 12 ವರ್ಷದಲ್ಲಿ ಸಾವಿರಾರು ರೇಡ್ಗಳಾಗಿದೆ. ಕನ್ವಿಕ್ಷನ್ ರೇಟ್ ಇಸ್ ಲೆಸ್ ದೆನ್ 2%, ಲೆಸ್ ದೆನ್ 1.5%. ಏನು ತೋರಿಸುತ್ತೆ ಇದು? ರಾಜಕೀಯ ಪ್ರೇರಿತ ಅಲ್ಲ ಅಂತೀರಾ ನೀವು? ಏನೋ ನಮ್ಗೆ ಬಿಟ್ಟಿದ್ದಾರೆ, ಇನ್ನೂ ಎಷ್ಟು ದಿನ ಬಿಟ್ಟಿದ್ದಾರೋ ಗೊತ್ತಿಲ್ಲ. ಇವತ್ತು ನಾಳೆ ಅದನ್ನು ಆಗ್ಬೋದು. ಇವೆಲ್ಲನೂ ಕೂಡ ರಾಜಕೀಯ ಪ್ರೇರಿತವಾಗೇ ಇರೋದು. ಇಲ್ಲಿ ಈಗ ನಾನು ಹೇಳ್ದಂಗೆ ದಯವಿಟ್ಟು ಡೇಟಾ ತೆಗೆದು ನೋಡಿ. IT, ED, CBI ಇವೆಲ್ಲನೂ ಕೂಡ ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿವೆ. ಯಾವಾಗ ಬೇಕು ಆವಾಗ ಛೂ ಬಿಡ್ತಾರೆ. ಹಾಗೆ ಆಗುತ್ತೆ, ಇವತ್ತಿಲ್ಲ ನಾಳೆ ಆಗುತ್ತೆ. ನಾವೇನು ಈಗ ಜೀವ ಬೆದರಿಕೆ ಕೊಟ್ಟಿಲ್ವ? ಮೊನ್ನೆ MP ಅವರು, ಸಿಟ್ಟಿಂಗ್ MP ಹೇಳ್ತಾರೆ, ಎಷ್ಟು ಸರಿ ನಮ್ಮ ಸಿಟ್ಟಿಂಗ್ MLAಗಳು ಹೇಳಿಲ್ವ ನಮ್ಮ ಬಗ್ಗೆ? IT, ED ಅಂತಲ್ಲ, ನಮ್ಮಲ್ಲಿ ಏನಾದರೂ ಆಗ್ಬೋದು. ನಾವು ಹೇಳ್ತಾ ಇಲ್ಲ, BJP ಅವ್ರು ಹೇಳ್ತಾ ಇರೋದು, ನಮ್ಮವ್ರು ಯಾರು ಹೇಳ್ತಾ ಇಲ್ಲ ಅಲ್ಲ. ಸಿಟ್ಟಿಂಗ್ BJP MP ಹೇಳ್ತಾ ಇದ್ದಾರೆ, MLAಗಳು ಹೇಳ್ತಾ ಇದ್ದಾರೆ, ಸಾಮಾಜಿಕ ಜಾಲತಾಣದಲ್ಲಿ ಹೇಳ್ತಾ ಇದ್ದಾರೆ, ನಮಗೆ ಕರೆ ಮಾಡಿ ಹೇಳ್ತಾ ಇದ್ದಾರೆ. ಒಪ್ಪಿದೆ, ಈ ಮಾತನ್ನ ಮಾತ್ರ ಒಪ್ಪಿದೆ. ಅವರು ಮಾತಾಡಿದ್ರಾಗ ಮೊದಲನೇ ಸಾಲು ಅದ ನೋಡ್ರಿ, ದಯವಿಟ್ಟು ನನ್ನ ನಂಬಕ್ ಹೋಗ್ಬೇಡ್ರಿ ಅಂತ ಅಂದಿದ್ದು. ಆ ಸಾಲು ಮಾತ್ರ ಇನ್ನೊಂದ್ಸಲ ಹಾಕ್ರಪ್ಪ, ದಯವಿಟ್ಟು ಕೇಳಲಿಕ್ಕೆ ಬಾಳ್ ಚಂದ ಐತಿ. ಈಗ ದಯವಿಟ್ಟು ನನ್ನನ್ನು ನಂಬಕ್ ಹೋಗ್ಬೇಡಿ. ಈಗ ದಯವಿಟ್ಟು ನನ್ನನ್ನು ನಂಬಕ್ ಹೋಗ್ಬೇಡಿ. ಈಗ ದಯವಿಟ್ಟು ನನ್ನನ್ನು ನಂಬಕ್ ಹೋಗ್ಬೇಡಿ. ವಾಹ್, ಅಪರೂಪಕ್ಕೆ ಕರೆಕ್ಟ್ ಮಾತಾಡಿರ್ ಬಿಡ್ರಿ, ಇದನ್ನ ನಾನು ಒಪ್ಕೋತೀನಿ. ಇನ್ನು ರಾಹುಲ್ ಗಾಂಧಿ
ದಿನಕ್ಕೊಂದು ಬಣ್ಣ ಕ್ಷಣಕ್ಕೊಂದು ಬಣ್ಣ, ಏನೇನೋ ವೇಷ ಮಾತಲ್ಲಿ ಮೋಸ. ಹೌದು ಬಿಡ್ರಿ, ಎಷ್ಟು ಅವತಾರಗಳು. ಮತ್ತೊಂದು ಆರೋಪ, ಮತ್ತೊಂದು ಕ್ಷಮೆ ಯಾಚನೆ ಮಾಡಿ ಬಿಟ್ರೆ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಪುತ್ರ ಕಾರ್ತಿಕೇಯ ಚೌಹಾಣ್ ಅವರನ್ನ ಈ ಪನಾಮ ಹಗರಣಕ್ಕೆ ಸಂಬಂಧಪಟ್ಟಾಗ ಮಾತಾಡಿದ್ದಕ್ಕೆ ರಾಹುಲ್ ಗಾಂಧಿಗೆ ಮತ್ತೆ ಕ್ಷಮೆ ಕೇಳುವಂತಹ ಪರಿಸ್ಥಿತಿ ಬಂತು. ನ್ಯಾಯಾಲಯದಾಗ ಬೇಷರತ್ತಾದ ಕ್ಷಮೆ ಯಾಚನೆ ಮಾಡಿದ್ರು. ಆದ್ರ ಇದೇನು ಮೊದಲನೇ ಸಲ ಅಲ್ಲ ಬಿಡ್ರಿ, ಬಹಳಷ್ಟು ಸಲ ಆಗ್ಯದ. ನಾನು ಕ್ಷಮೆ ಯಾಚನೆ ಸಾಧ್ಯನೇ ಇಲ್ಲ, ರಾಹುಲ್ ಗಾಂಧಿನ ನಾನು ಕ್ಷಮೆ ಕೇಳಿದ್ರೆ ನನ್ನ ಹೆಸರು ರಾಹುಲ್ ಗಾಂಧಿನೇ ಅಲ್ಲ ಅಂತ ತಿಳ್ಕೊರ್ ನೀವು ಅಂತೆಲ್ಲ ಡೈಲಾಗ್ ಹೊಡೆದಿದ್ರು. ಆದ್ರೆ ಬಹಳಷ್ಟು ಸಲ ಕ್ಷಮೆ ಯಾಚನೆ ಮಾಡುವಂತ ಪರಿಸ್ಥಿತಿ ತಾವ ತಂದುಕೋತಾರ. ಇವತ್ತು ಜೂನ್ 25ನೇ ತಾರೀಕು 1975 ಇಸವಿದಾಗ ಇದೇ ದಿನ ಇಂದಿರಾ ಗಾಂಧಿ ತಮ್ಮ ಸ್ವಂತ ಅಧಿಕಾರ ಉಳಿಸಿಕೊಳ್ಳಿಕ್ಕೆ ಭಾರತದ ಮೇಲೆ ತುರ್ತು ಪರಿಸ್ಥಿತಿ ಹೇರಿದಂತಹ ದಿನ. ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದಾಗ ಏನೆಲ್ಲಾ ಗದ್ದು ಹಿಡಿತ್ರಿ. ಮೂಲಭೂತ ಹಕ್ಕುಗಳನ್ನ ಅಮಾನತು ಮಾಡಿದ್ರು, ವಿರೋಧ ಪಕ್ಷದ ನಾಯಕರನ್ನ ಜೈಲಿಗೆ ಕಳಿಸಿದ್ರು, ಪತ್ರಿಕೆದವ್ರಿಗೂ ಸೆನ್ಸಾರ್ಶಿಪ್ ಮಾಡಿದ್ರು. 108. ಆದ್ರೆ ಇವತ್ತಿನ ದಿನ ಸಂವಿಧಾನ ಹತ್ಯಾ ದಿವಸ ಅಂತ ಹೇಳಿ ಆಚರಣೆ ಮಾಡ್ತಾರ. ಯಾಕಂದ್ರ ಆ ಎಲ್ಲಾ ಕಹಿ ಘಟನೆಗಳನ್ನ ನೆನಪಿನಾಗ ಇಟ್ಕೋಬೇಕು. ಯಾಕೆಂಥ ಪರಿಸ್ಥಿತಿ ತಂದಿಟ್ರು ಅನ್ನುವಂಥದ್ದಾಗಿರಬಹುದು. ಅಷ್ಟೇ ಅಲ್ಲ, ಅವಾಗ ಕಷ್ಟಪಟ್ಟಂತಹ ಸಾಕಷ್ಟು ಜನರಿಗೆ ಗೌರವ ಸಲ್ಲಿಸ್ಲಿಕ್ಕೆ ಇವತ್ತಿನ ದಿನ ಸಾಕ್ಷಿ ಅಂತ ಹೇಳಬಹುದು. ಆದ್ರೆ ಇವತ್ತು ಇಲ್ಲಿ ತಾವೇ ತೋಡಿದ ಕೆಡ್ಡಾಕ ತಾವೇ ಬೀಳುದ ಹೆಂಗಂತ ಅನ್ಲಿಕ್ಕ ಹೇಳ್ತೀನಿ ಕೇಳ್ರಿ. ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾರ, ಇನ್ನೊಬ್ರನ್ನ ಹೀಯಾಳಿಸ್ಲಿಕ್ಕ, ಇನ್ನೊಬ್ರನ್ನ ಹೀಗಳಿಲಿಕ್ಕೆ ಹೋಗ್ತಾರ ನೋಡ್ರಿ, ತಮ್ಮ ತಲೆ ಮೇಲೆ ಬೀಳುದದು. फ्रीडम ऑफ एक्सप्रेशन कहाँ है? यहाँ है। फ्रीडम ऑफ मूवमेंट कहाँ है? यहाँ है। छात्र भी अगर कुछ बात करते हैं उनको देशद्रोही बनाया जाता है। कोई जर्नलिस्ट बात करता है उसको अंदर डाला जाता है। कोई कोई पत्रिका कोई लेख लिखता है देश को सुधारने के बारे में या उनके गलतियां जो हो रहे हैं वो तो बताता है, उसको भी वो स्वीकार नहीं करते. ಮತ್ತಿನ್ನೇನ್ ಹೇಳ್ರಿ, ಸುಖ ಸುಮ್ನೆ ಇನ್ನೊಬ್ರನ್ನ ಹೀಯಾಳಿಸ್ಲಿಕ್ಕೆ ಹೋಗುದು, ಹಿಂಗ ಮಾಡಿದ್ರೆ ತಮಗೆ ತಿರುಮಂತ್ರ ಆಗ್ತದನ್ಲಿಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರ ಮಾತುಗಳೇ ಸಾಕ್ಷಿ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.